ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೋಡ್ರಣ, ಇವತ್ತೇ ಕೊನೆ. ಇನ್ಮ್ಯಾಕೆ ನನ್ನ ಪಾರು ಬಗ್ಗೆ, ನನ್ನ ಮನೆ ಬಗ್ಗೆ, ನನ್ನ ಮನೆ ಹೆಣ್ಮಕ್ಳ ಬಗ್ಗೆ ಯಾರು ಮಾತಾಡ್ಕೊಡ್ತೀವಿ. ಮರವಾದಿ ಅಂದ್ರೆ ಮನೆ ದ್ಯಾರಿದ್ದಂಗೆ ನಮಗೆ ಆಟದ ಕಟ್ನಿಟ್ಟಾಗಿರ್ತೀವಿ. ಇದಕ್ಕೂ ಮೀರಿ ಯಾರಾನ ನಮ್ಮ ಮನೆ ಬಗ್ಗೆ ಕೆಡ್ದಾಗ ಮಾತಾಡೋದಾಗ್ಲಿ ಕೆಣಕದಾಗ್ಲಿ ಮಾಡಿದ್ರೆ ಇದೇ ತರ ಬೆಂಕಿಲಿ ಸುಟ್ಟಾಗ್ಬಿಡ್ತೀನಿ ಎಲ್ಲಾರು. ಪಾರು, ನನ್ ಕ್ಷಮಿಸ್ತೀಯಾ? ಹೇಳಿದ್ದೆಲ್ಲ ಆಯ್ತಲ್ಲ ಮಾವ, ಒಳಗೆ ಹೋಗೋಣ ಬಾ. ಪಾರು, ಈಗಾಗಲೇ ವಿಷಯ ಎಲ್ಲ ನನ್ನ ತಂಗಿರಿಗೂ ಗೊತ್ತಾಗಿರುತ್ತೆ. ಅವ್ರೇನಾದ್ರೂ ನೊಂದ್ಕೊಂಡು ಒಂದು ಮಾತಾಡಿದ್ರೆ ಮನ್ಸಿಗೆ ಹಾಕಬೇಡ ಪಾರು. ಅಲ್ಲಿ ಪಂಚಾಯತಿಲಿ ಎಲ್ರ ಮುಂದೆ ಏನೇನೋ ದೊಡ್ಡದಾಗೆಲ್ಲ ಮಾತಾಡ್ಬಿಟ್ಟೆ. ರಮ್ಯಾ, ಅಣ್ಣ ಅದಕ್ಕೆ ಬಂದ್ರು ಕಣೆ. ರಾಣಿ, ಸ್ವಲ್ಪ ನೀರು ತಗೊಂಬ, ಪಾಪ ಸುಸ್ತಾಗಿರುತ್ತೆ. ಅಣ್ಣ, ನೀರು ತಕ್ಕ. ರತ್ನ, ರಮ್ಯಾ ಯಾವಾಗ ಬಂದ್ರಿ? ಸ್ವಲ್ಪ ಹೊತ್ತಾಯ್ತದ್ಗೆ. ಆದರೆ ಈ ಜಗತ್ತಲ್ಲಿ ಒಂದು ವಿಷಯ ಎಲ್ರಿಗೂ ಅನ್ವಯಿಸುತ್ತೆ. ಅದೇನು ಗೊತ್ತಾ ರಾಣಿ? ಎಲ್ರೂ ಬಂದಿದ್ ಮಾತ್ರ ಗೊತ್ತಾಗುತ್ತೆ, ಹೋಗಿದ್ ಮಾತ್ರ ಯಾರಿಗೂ ಗೊತ್ತಾಗಲ್ಲ. ಹೋಗೋದು ಗೊತ್ತಾಗತ್ತೆ ಅಕ್ಕ, ಆದ್ರೆ ಮುಚ್ಚಿಟ್ಟಿರೋರು ಹೇಳ್ಬೇಕು, ಇಲ್ಲ ಮುಚ್ಚಿಟ್ಟಿರೋ ವಿಷಯ ಹೇಳೋಕ್ಕೂ ಮುಂಚೆನೆ ಹೊರಗೆ ಬರ್ಬೇಕು. ಅರೆ, ಚಿಕ್ಕ ವಯಸ್ಸಲ್ಲೇ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ರಮ್ಯಾ, ವೆರಿ ಗುಡ್. ರತ್ನಕ್ಕ ಏನಕ್ಕೆ ಹೀಗೆ ಮಾಡ್ತಿದ್ಯಾ? ಸುಮ್ಮನಿರೇ. ಅಯ್ಯೋ, ಜೋರಾಗೆ ಹೇಳು ರಾಣಿ. ಈಗ ಈ ವಿಷಯ ಬರೀ ಬೆಡ್ರೂಮಲ್ಲಿ ಮಾತ್ರ ಅಲ್ಲ, ಇಡೀ ಊರಿಗೆ ಗೊತ್ತಾಗಿದೆ. ಯಾಕೆ, ನೀನ್ ಕೇಳಿಸ್ಕೊಂಡಿಲ್ವಾ? ಸ್ಕೂಲಲ್ಲಿ ಪಾಠ ಮಾಡುವಾಗ ಆ ತಮಟೆ ಅವ್ರ ಸದ್ದು ನನ್ನ ಕಿವಿಗೆ ಕೇಳಿಸ್ತು. ಯಾಕೆ ರಮ್ಯಾ, ನೀನ್ ಕೇಳಿಸ್ಕೊಂಡಿಲ್ವಾ? ಹ್ಞೂ ಅಕ್ಕ, ನಾನು ಪಾಠ ಕೇಳ್ತಿದ್ರು ನನ್ನ ಕಿವಿಗೆ ಪಂಚಾಯತಿ ವಿಷಯ ಬಿತ್ತು. ಹೋಗೋರ್ನ ಯಾರನ್ನೂ ತಡಿಯಕ್ಕಾಗಲ್ಲ ರಮ್ಯಾ. ನೀನೊಳ್ಳೆ ದಡ್ಡಿ. ಇಷ್ಟೊಂದೆಲ್ಲ ಆದ್ರೂ ಎಲ್ಲರೂ ಒಟ್ಟಿಗೆ ಇರಬೇಕು ಅಂತ ಕನಸು ಬೇರೆ ಕಾಣ್ತೀಯ. ಎಲ್ಲರೂ ಒಂದಲ್ಲ ಒಂದಿನ ಹೋಗಲೇಬೇಕು. ನಾನು ಮದುವೆ ಆದ್ಮೇಲೆ ಹೋಗ್ತೀನಿ, ನೀನು ಓದೋದಕ್ಕಂತ ಹೋಗ್ತೀಯ. ಆದರೆ ಇನ್ನು ಕೆಲವೊಬ್ರು ಓದು ಮುಗಿಸಿ ಮದುವೆ ಆಗಿ ಬಂದ ಮೇಲೂ ಹೋಗ್ತಾರೆ. ರತ್ನ, ಅದು ಬೇಡ ಅಣ್ಣ, ನೀನು ಇನ್ನೇನೇ ಹೇಳಿದ್ರು ಅದು ಸಮರ್ಥನೆ ಆಗುತ್ತೆ ಹೊರತು ಸಮಾಧಾನ ಆಗಲ್ಲ. ಅಣ್ಣ, ಅದಕ್ಕೆ ಏನು ಅನ್ಕೋಬೇಡಿ. ಏನು ಅನ್ಕೊಳ್ಳಲ್ಲ ಬಿಡು ರಾಣಿ. ಹಾಗೇನಾದ್ರೂ ಅನ್ಕೊಳ್ಳೋದಾಗಿದ್ರೆ ಮುಂಚೆನೆ ಹೇಳಿರೋರು. ಹೀಗೆ ಊರವ್ರಿಗೆಲ್ಲ ಗೊತ್ತಾಗೋ ತನಕ ಸುಮ್ಮನಿರ್ತಿರ್ಲಿಲ್ಲ. ಅಲ್ಲ ಅದಕ್ಕೆ ಇವತ್ತು ಬೆಳಗ್ಗೆ ತಾನೇ ಕೊನೆವರೆಗೂ ಜೊತೆಲಿರೋ ಮಾತಾಡಿದ್ರಿ. ಆ ಮಾತು ಹೇಳಿ
ಇನ್ನು ಒಂದು ದಿನನೂ ಕಳೆದಿಲ್ವಲ್ಲ ಅದಕ್ಕೆ. ಅಷ್ಟು ಬೇಗ ನಿಮ್ಮ ಡಿವೋರ್ಸ್ ವಿಷಯ ಊರಿಗೆಲ್ಲ ಹರಿದು ಹಂಚೋಗಿದೆ. ಯಾಕಣ್ಣ ನಮ್ಮಿಂದ ನಿಜ ಮುಚ್ಚಿಟ್ಟೆ? ಕೂಸೆ, ನೀನೇನೋ ಹೇಳ್ಬೇಡ ಅಣ್ಣ. ನೀವಿಬ್ರು ದೂರ ಆಗೋ ವಿಷಯನ ಅವತ್ತೇ ಹೇಳಿದಿದ್ರೆ ನಾವ್ ಇದಕ್ಕೆಲ್ಲ ಮುಂಚೆನೆ ತಯಾರಾಗಿರ್ತಿದ್ವಿ. ಅಲ್ಲ ಅದಕ್ಕೆ ನಮ್ಮ ಮುಂದೆ ಅಷ್ಟೊಂದೆಲ್ಲ ಚೆನ್ನಾಗಿದ್ದು ಇವಾಗ ಡಿವೋರ್ಸ್ ಅಂದ್ರೆ ಏನರ್ಥ ಅದಕ್ಕೆ? ನಿಮ್ಗೆ ನಮ್ಮಿಂದ ಏನಾದ್ರೂ ತೊಂದರೆ ಆಗ್ತಿದ್ರೆ ನಾವು 3 ಜನ ಎಲ್ಲಾದ್ರೂ ಹೊರಗೆ ಇನ್ಯಾವತ್ತೂ ನಿನ್ ಬಾಯಲ್ಲಿ ಮಾತು ಬರ್ಬಾರ್ದು ರತ್ನ. ಆದ್ರೆ ನೀವುಗಳು ಮಾತ್ರ ದೂರ ಆಗೋ ಮಾತಾಡ್ಬೋದಾ? ಇಷ್ಟ ದಿನ ನೀವು ನಮಗ್ ತೋರ್ಸಿದ ಪ್ರೀತಿ ನನ್ನ ಆದ್ನಿರು ಅಂತ ಹೇಳಿದ್ದು, ನನ್ ಗಂಡ ಅಂತ ಅಣ್ಣನ್ ಕರೆದಿದ್ದು ಎಲ್ಲ ಸುಳ್ಳ? ಕೂಸೆ, ನೀನಿನ್ನು ಚಿಕ್ಕವಳು, ನಿಂಗೇನು ಅರ್ಥ ಆಗಿಲ್ಲ. ಸುಮ್ಕಿರವಾ? ಆಯ್ತಣ್ಣ, ಅವಳು ಚಿಕ್ಕವಳು, ಅವಳಿಗೆ ಅರ್ಥ ಆಗಲ್ಲ, ನಾನು ಒಪ್ಕೊಳ್ತೀನಿ. ಆದ್ರೆ ನಾನ್ ದೊಡ್ಡವಳಣ್ಣ, ನನ್ಗೆ ಎಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ. ಹೇಳದ್ಕೆ ರಾಣಿ, ನಿನಗೆ ಅರ್ಥ ಆಗತ್ತೆ ತಾನೆ? ಬಂದ್ ಕೇಳು. ನಿಮ್ ನೋವು ನನಗೆ ಅರ್ಥ ಆಯ್ತದೆ. ಅದಕ್ಕೆ ಈ ವಿಷಯನ ಈಟೊಂದು ದಿನ ಮುಚ್ಚಿಟ್ಟಿದೆ. ಆದ್ರೆ ಇವಾಗ ಸತ್ಯ ಎಲ್ಲ ಆಚೆ ಬಂದ್ಬಿಡ್ತು. ಅದ್ರ ಒಂದು ವಿಷಯ ಹೇಳ್ತೀನಿ, ನಮ್ಮ ಪಾರು ನಾಮಕಾವಸ್ಥೆಗೆ ಪ್ರೀತಿ ತೋರಿಸೋಳಲ್ಲ. ಅವಳಿಗೆ ಇವತ್ತಿಗೂ ನಿಮ್ ಯಾಕೆ ಅದೇ ಪಿರುತಿ, ಅದೇ ವಿಶ್ವಾಸ ಐತೆ. ನೀವು ಅವಳ ಮ್ಯಾಕೆ ಅದಕ್ಕೆ ಅಂತ ಏಟೊಂದು ಪಿರುತಿ ಇಟ್ಟಿದ್ದೀರೋ ಅದ್ರ 100 ಪಟ್ಟು ಪಿರುತಿ ಅವಳು ನಿಮ್ಗೆ ತೋರಿಸ್ತಾಳೆ. ಪಾರು ಈ ಮನೆಯಲ್ಲಿ ಇರೋ ಗಂಟ ನಿಮ್ಮೆಲ್ಲರಿಗೂ ಅವಳ ಪ್ರೀತಿ ಸಿಗ್ತೈತಿ. ನಿಮ್ ಪಿರುತಿನೂ ಅವಳಿಗೆ ಸಿಗ್ಬೇಕು. ಇದಕ್ ಮೇಲೆ ನಂಗೆ ಮಾತಾಡಕ್ಕೇನು ಉಳಿದಿಲ್ಲ. ಸತ್ಯ ಮುಚ್ಚಿಟ್ಟಿದ್ದಕ್ಕೆ ನನ್ ಕ್ಷಮಿಸ್ಬಿಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.